ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಹೃದಯ ರೋಗ ಹಾಗೂ ಅಪಘಾತ ಆದಾಗ ಯಾವ ರೀತಿ ಪ್ರಥಮ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ಸಾಗಿಸಬೇಕು ಅನ್ನುವಂತಹ ಮಾಹಿತಿಯನ್ನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜಪ್ಪ ಅವರು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಹೃದಯ ರೋಗ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಪ್ರಥಮ ಚಿಕಿತ್ಸೆಯನ್ನ ಕೊಡದೆ ಎಷ್ಟೋ ಜನ ಸಾವನ್ನಪ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನ ಕೊಡಬೇಕು, ಹಾಗೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಪ್ರಥಮ ಚಿಕಿತ್ಸೆಯಲ್ಲಿ ತೋರಿಸಿದ್ರು. ಆಸ್ಪತ್ರೆಗೆ ಬರುವಂತಹ ಮುನ್ನ ಜನಸಾಮಾನ್ಯರು ಭಯಪಡದೆ ಅಕ್ಕಪಕ್ಕದವರ ಸಹಾಯದಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಬೇಕು ಅಂತ ಹೇಳಿ ಹಲವಾರು ರೀತಿಯ ನಿಯಮಗಳನ್ನ ಜನಸಾಮಾನ್ಯರಿಗೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಮಿತ್ ಗುಪ್ತಾ, ಡಾಕ್ಟರ್ ಪ್ರಜ್ವಲ್ ಧನ್ಯಾ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿಗಳು ಹಾಗೆ ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ಗಟ್ಟಿಯಾದ ಸರ್ಫೇಸ್ ಹೊಲದ ಬದುಗಳಿಗೆ ಹಾಕಬೇಕು. ನೀವು ಹೊಲದ ಬದುಗಳಿಗೆ ಹಾಕೊಂಡು ಸ್ವಲ್ಪ ಇಮಿಡಿಯೇಟ್ ತಕ್ಷಣ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಟೈಮ್ ಸಿಗೋದು ಸಿಗ್ತಕ್ಕಂಥದ್ದೇ ನಿಮಗೆ ಮ್ಯಾಕ್ಸಿಮಮ್ 3 ರಿಂದ 5 ನಿಮಿಷ. ನೀವು ಈ 3-5 ನಿಮಿಷದಲ್ಲಿ ಏನಾದ್ರು ಮಾಡಿದ್ರೆ ಅಷ್ಟೇ ಅವ್ನು ಜೀವ ಉಳಿಯಕ್ಕೆ ಸಾಧ್ಯ. ಅದನ್ನ ಎಫೆಕ್ಟಿವ್ ಆಗಿ ಎಷ್ಟು ಬೇಗ ನೀವು ಮಾಡ್ತೀರೋ ಸೊ ಅಷ್ಟು ಅನುಕೂಲ ಆಗುತ್ತೆ. ಈಗ ನೋಡಿದ್ರಿ, ಪೇಷಂಟ್ ಸಿನಾರಿಯೋ ಇತ್ತು, ಎಲ್ಲ ಅವನಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡಿತು, ಅಥವಾ ಮಾರ್ಕೆಟ್ ಹೋಗ್ಬೇಕಾದಾಗ ಹಾರ್ಟ್ ಅಟ್ಯಾಕ್ ಆಯಿತು, ಹೋಗ್ತಿರ್ತಾನೆ, ಮಾತಾಡ್ತಿರ್ತಾನೆ, ಎಲ್ಲ ನೋಡಿದ್ರೆ ಟಿವಿಯಲ್ಲಿ. ಹಾಸನ ಇನ್ಸಿಡೆಂಟ್ಸ್ ತುಂಬಾ ನೋಡಿದಿರಾ, ನಮ್ಮ ಡಿಸ್ಟ್ರಿಕ್ಸ್ ಅಲ್ಲೂ ನೋಡಿದಿರಾ. ಎಷ್ಟೆಷ್ಟು ಯಂಗ್ ಪೇಷಂಟ್ಸು ಇದಕ್ಕಿದಂಗೆ ಹೋಗ್ತಾ ಇರ್ತಾನೆ, ಮಾತಾಡ್ತಿರ್ತಾನೆ, ಜಿಮ್ ಮಾಡ್ತಾ ಇರ್ತಾನೆ, ಎಷ್ಟು ಹೆಲ್ತಿಯೇನೋ, ಒಂದು ಆಲ್ಕೋಹಾಲ್ ಕುಡಿಯಲ್ಲ, ಬಿಡಿ ಸೇದಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ ಏನು ಇಲ್ಲದೆ ಇದ್ದಾರೋ ಇದಕ್ಕಿದಂಗೆ ಸತ್ತೋಗ್ತಾನೆ. ಇದಕ್ಕಿದಂಗೆ ಹೋಗ್ತಿರ್ತಾನೆ, ಮಾತಾಡ್ತಿರ್ತಾನೆ, ಬಿದ್ದುಬಿಡ್ತಾನೆ. ಅಂತ ಟೈಮಲ್ಲಿ ಮಾರ್ಕೆಟ್ಲಿ ಹೋಗ್ತೀರಾ, ಅವ್ನು ಏನು ಮಾಡಬೇಕು ಅಂತ ಟೈಮಲ್ಲಿ ನೀವು ಆರಾಮಾಗಿ ಕೆಳಗಡೆ ಮಲಗಿಸ್ಕೊಂಡು ಉಳಿದ ಸ್ಟೆಪ್ಸ್ ಅನ್ನು ಹೇಳ್ಕೊಡ್ತಾರೆ. ಸಡನ್ನಾಗಿ ತಲೆ ಸುತ್ತ ಬಿದ್ದಿರ್ತಾನೆ. ತಲೆ ಸುತ್ತ ಬಿದ್ದಕ್ಕೆ ಬೇರೆ ಬೇರೆ ಕಾರಣ ಇರ್ತವೆ. ಅವನಿಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಸನ್ ಸ್ಟ್ರೋಕ್ ಅಂತ ಬಿಸಿಲಿಗೆ ಜಾಸ್ತಿ ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ ಆಗಿ ಯಾವಾಗ ಬಿದ್ದೋಗಿರ್ಬೋದು, ಅಥವಾ ಕರೆಂಟ್ ಹೊಡೆದು ಆ ಟೈಮಲ್ಲಿ ಕೂಡ ಸಡನ್ ಆಗಿ ಬಿದ್ದೋಗೋ ತರ ಇರುತ್ತೆ. ಒಂಥರ ಆಕ್ಸಿಡೆಂಟ್ ಆದಾಗ ಅವರಲ್ಲಿ ಭಯ ಗಾಬರಿಯಾಗಿ ಆ ಟೈಮಲ್ಲಿ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ಏನಾಗಬೇಕು ಅಂತಂದ್ರೆ, ನಾವು ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಾಗ, ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಬಿದ್ದಿರೋ ಅಂತ ವ್ಯಕ್ತಿನ ಒಂದು ಜಾಗದಲ್ಲಿ ಶಿಫ್ಟ್ ಮಾಡಬೇಕು. ಆ ಜಾಗ ಯಾವ ತರ ಇರಬೇಕು ಅಂದ್ರೆ, ಕೆಳಗಡೆ ಗಟ್ಟಿಯಾಗಿರೋಂಥ ಜಾಗ ಆಗಿರ್ಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಕೂಡ ಸೇಫ್ ಆಗಿರ್ಬೇಕು. ಈಗ ರೋಡ್ ಸೈಡ್ ಅಲ್ಲಿ ಬಿದ್ದಿದ್ದಾನೆ ಅಂತ ಹೇಳ್ಬಿಟ್ಟು ರೋಡಲ್ಲೇ ಹೋಗಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ವೆಹಿಕಲ್ಸ್ ಬರ್ತಾ ಇರ್ತವೆ. ನಾವು ಅವನ್ನ ಕರ್ಕೊಂಡ್ ಬರ್ಬೇಕು, ನಾವು ಸೇಫ್ ಆಗ್ಬೇಕು, ಅವನು ಸೇಫ್ ಆಗ್ಬೇಕು. ಫಸ್ಟ್ ಪೇಷಂಟ್ ಸೇಫ್ಟಿ, ನಮ್ ಸೇಫ್ಟಿ ಎರಡನ್ನೂ ನೋಡ್ಕೊಳ್ಬೇಕು. ಅದೇ ಸರ್ ಹೇಳಿದ್ರೆ, ಕರೆಂಟ್ ಏನಾದ್ರು ಓಡಿದಿತ್ತಂದ್ರೆ, ಕರೆಂಟ್ ವೈರ್ ಇತ್ತಂದ್ರೆ ಅದನ್ನ ಕಟ್ಟಿಗೆ ಮುಖಾಂತರ ಆ ಕಡೆ ಸರಿಸಿ ಅವನ್ನ ಸೇಫ್ ಆಗಿರ್ಬೇಕು, ನಾವು ಸೇಫ್ ಆಗಿರ್ಬೇಕು. ನಾವು ಸೇಫ್ ಆಗಿಲ್ಲ ಅಂದ್ರೆ ಅವನ್ನ ಸೇಫ್ ಮಾಡಕ್ ನಾವು ನೋಡ್ಕೊಳ್ಬೇಕಾಗತ್ತೆ. ಈ ಸಂದರ್ಭ ನೋಡ್ಕೊಂಡಾಗ ಅವನ್ನ ಮಲಗಿಸ್ಬೇಕು. ಎಲ್ಲಿ ಮತ್ತೆ ಅದೇ ಟೈಮಲ್ಲಿ ನಮ್ಮಲ್ಲಿ ಅವನ್ನ ನೋಡಿ ಬಿದ್ದಿದ್ದಾನೆ ಅಂತಂದಾಗ ಸುತ್ತಮುತ್ತ ಯಾರಾದ್ರೂ ಇದ್ದೀರಾ ಅವ್ರಿಗೆ ನಾವು ಹೆಲ್ಪ್ ಕರಿಬೇಕು. ಇಲ್ಲಿ ಬಿದ್ದಿದ್ದಾನೆ, ಬನ್ನಿ ಏನೋ ಆಗಿದೆ ಅಂತ 3-4 ಜನ ಬಿದ್ದಿದ್ದಾನೆ ದಾರಿಯಲ್ಲಿ. ಸೊ ಈಗ ಬಿದ್ದಿದ್ದಾನೆ, ನಾನೇನ್ ಮಾಡ್ತಾ ಇದ್ದೀನಿ, 4 ಜನ ಕರಿತೀನಿ. 4 ಜನ ಕರೆದಾಗ ಆಸ್ಪತ್ರೆ ಅಥವಾ ಎಲ್ಲ ಸೀನಿಯಾರಿಟಿ ಆದ ತಕ್ಷಣ ಪೇಷಂಟ್ ಇದಾರ ಇಲ್ಲ, ಹೆಸರು ಇದೆ, ನಂಗೆ ಮಂಜು ಅಂತ ಹೆಸರು ಗೊತ್ತು, ನಾನು ಕರಿತೀನಿ. ಇಲ್ಲಾಂದ್ರೆ ಹೆಸರಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಸೊ 2 ಭುಜಕ್ಕೆ ತಟ್ಟಬೇಕು ನೀವು. ಇಲ್ಲಿ ನೋಡಿದ ತಕ್ಷಣ ನಾನು ಅವನು ಅಕಸ್ಮಾತ್ ಏನು ಮಾತಾಡ್ಲಿಲ್ಲ, ಏನಿಲ್ಲ ಮಂಜು ಅಂತ ನಾವು ಮಾತಾಡಿಸ್ತೀವಿ. ಅವನೇನು ಎದ್ದಾಡ್ಲಿಲ್ಲ, 2 ಕಡೆ ಆಮೇಲೆ ನಾವು ಅವನ ನಾಡಿ ಬಡಿತ ನೋಡ್ಬೇಕು. ನಾಡಿ ಬಡಿತ ನೋಡ್ತೀವಿ. ಅದೇ ನಾಡಿ ಬಡಿತ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಕುತ್ತಿಗೆ ಹತ್ರನೂ ಕೂಡ ಒಂದ್ಸರಿ ನೋಡ್ತೀವಿ. ಇಲ್ಲಿ ನಾಡಿ ಬಡಿತನೂ ಕೂಡ ಕಮ್ಮಿ ಇರುತ್ತೆ. ಈ ತರ ಎಲ್ಲ ಕಮ್ಮಿ ಇದ್ದಾಗ ನಾವು ಕಾಲ್ ಫಾರ್ ಹೆಲ್ಪ್ ಅಂದ್ರೆ ಬೇರೆ ಸಹಾಯ ತಗೊಂಡ್ಬೇಕು. ಬೇರೆ ಸಹಾಯ ತಗೊಂಡು ಬೇಗ ಅವ್ರಿಗೆ ಒಬ್ಬರು ಜೋರಾಗಿ ಕೂಗ್ಬೇಕು. ಹೆಂಗೆ ಅಂದ್ರೆ, ನೋಡಿ ಬನ್ನಿ 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 ಜೋರಾಗಿ ಕೂಗ್ಬೇಕು. ಸೊ ಬನ್ನಿ ಪ್ರಸನ್ನ, ಬೇಗ ಬನ್ನಿ, ಆಂಬುಲೆನ್ಸ್ ತಗೊಂಬನ್ನಿ, ಏನೋ ಸ್ಟ್ರೆಚರ್ ತಗೊಂಬನ್ನಿ, ಅಥವಾ ಬನ್ನಿ ಬೇಗ, ನಾನು ಹೆಲ್ಪ್ ಮಾಡ್ಬನ್ನಿ ಅಂತ ಜೋರಾಗಿ ಕೂಗ್ಬೇಕು. ಹೊರಗಡೆ ಇದ್ದಾಗ ಯಾರಾದ್ರೂ ಫೋನ್ ಮಾಡ್ರಿ, 108 ಆಂಬುಲೆನ್ಸ್ಗೆ ಫೋನ್ ಮಾಡ್ರಿ, ಯಾರಿಗಾದ್ರೂ ಫೋನ್ ಮಾಡ್ರಿ ಅಂತ ಒಬ್ರಿಗೆ ಫೋನ್ ಮಾಡಕ್ ಹೇಳ್ಬೇಕು. ಇನ್ನೊಬ್ರು ಸಹಾಯ ತಗೊಳ್ಬೇಕು. ಸೊ ಅವನೇನು ಇಲ್ಲಿ ಇದು ಸಿಗ್ತಾ ಇಲ್ಲ, ನಾಡಿ ಬಡಿತ ಸಿಗ್ತಾ ಇಲ್ಲ, ಈ ತರ ಸಿಗ್ತಾ ಇಲ್ಲ, ನಾವು ವಿತಿನ್ 1-2 ನಿಮಿಷ 3 ನಿಮಿಷದೊಳಗೆ ನಾವು ಅವ್ರಿಗೆ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ CPR ಮಾಡಿದ್ರೆ ಬದುಕೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಸೊ ಇಷ್ಟು ಮಾಡ್ತೀವಿ. ಇದಾದ್ಮೇಲೆ ಅವ್ರು ಕಾಲ್ ಮಾಡ್ತಾ ಇರ್ತಾರೆ, ನಾವೇನ್ ಮಾಡ್ಬೇಕು, ತಕ್ಷಣ CPR ಸ್ಟಾರ್ಟ್ ಮಾಡ್ಬೇಕು. ಸೊ ಅವನ್ನ ಪೊಸಿಷನ್ ಕರೆಕ್ಟ್ ಆಗಿ ಮಲಗಿಸಿದೀವಿ. ಸೊ ಇಲ್ಲಿ ಎದೆ ಮಧ್ಯ ಭಾಗದಲ್ಲಿ ಒಂದು ಬೋನ್ ಇರುತ್ತೆ, ರಿಫಾಸ್ಟರ್ಮ್ ಅಂತ. 3-5 ಸೆಂಟಿಮೀಟರ್ ಒಳಗಡೆ ಹೋಗ್ಬೇಕು. ಈ ತರ ಇಟ್ಕೊಂಡ್ಬಿಟ್ಟು ಈ ತರ ನಾವು ಜೋರಾಗಿ ಅಂದ್ರೆ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.